ಎಲ್ರಿಗೂ ನಮಸ್ಕಾರ. ಯಾರಿಗೆಲ್ಲ ಸಿಹಿ ಪಲ್ಯ ಇಷ್ಟ ಆಗುತ್ತೆ, ಲಂಚ್ ಬಾಕ್ಸ್ಗೆ ತುಂಬಾ ಚೆನ್ನಾಗಿರುವಂಥ ಒಂದು ಪಲ್ಯ, ತುಂಬ ಸಾಧಾರಣವಾಗಿರುವಂಥದ್ದು. ಇದನ್ನು ನಾನು ಪರಂಗಿ ಕಾಯಿಂದ ಮಾಡ್ತಾಯಿದ್ದೀನಿ. ನಾನು 2 ಟೇಬಲ್ ಸ್ಪೂನ್ನಷ್ಟು ಕಡಲೆಕಾಯಿ ಬೀಜ ಹಾಕ್ಕೊಂಡು ಅದು ಚೆನ್ನಾಗಿ ಗರ್ಗರಿ ಆಗೋ ತನಕ ಹುರ್ಕೋತಾ ಇದ್ದೀನಿ. ಚೆನ್ನಾಗಿ ಚಟಪಟ ಅನ್ನಬೇಕು. ಇದಕ್ಕೆ 2 ಸ್ಪೂನ್ನಷ್ಟು ಬಿಳಿ ಎಳ್ಳನ್ನು ಹಾಕ್ಕೊಂಡು, ಇರೋ ಬಿಸಿನೇ ಸಾಕು, ಚೆನ್ನಾಗಿ ಚಟಪಟ ಅಂದಮೇಲೆ ಅದನ್ನು ಒಂದು ತಟ್ಟೆಗೆ ಹಾಕ್ಕೊಂಬಿಡೋಣ. ಹಸಿ ವಾಸನೆ ಇರಬಾರ್ದು. ಇದಕ್ಕೆ ಒಂದು 1/4 ಕಪ್ನಷ್ಟು ಒಣಕೊಬ್ಬರಿ ತುರಿನ ಹಾಕ್ಕೊಂಡು ಈ ಮೂರನ್ನು ಸೇರಿಸ್ಕೊಂಡು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಸ್ವಲ್ಪ ತರ್ತರಿಯಾಗಿ ಪುಡಿ ಮಾಡ್ಕೋಬೇಕು. ನೀರು ಹಾಕೋದು ಬೇಡ, ಸ್ವಲ್ಪ ತರ್ತರಿಯಾಗಿರಲಿ. ಹಾಗಂತ ತುಂಬ ದೊಡ್ಡ ದೊಡ್ಡ ಚೂರುಗಳು ಇರೋದು ಬೇಡ, ತುಂಬ ನುಣ್ಣಗೂ ಬೇಡ. ತರ್ತರಿಯಾಗಿದ್ದರೆ ಸಾಕು, ತುಂಬ ಚೆನ್ನಾಗಿರುತ್ತೆ ಪಲ್ಯಕ್ಕೆ. ಆಮೇಲೆ ಈಗ ನಾನು ಇದನ್ನು ರುಬ್ಕೊಂಡಿದ್ದೀನಿ. ಈ ರೀತಿಯಾಗಿ ಇದ್ದರೆ ಸಾಕು. ಈಗ ನಾನು ಇಲ್ಲಿ ಒಂದು ಕಾಯಿ ಆಗಿರೋವಂಥ ಪರಂಗಿ ಕಾಯನ್ನು ತೊಗೊಂಡಿದ್ದೀನಿ. ಇನ್ನೂ ಸ್ವಲ್ಪ ಕಾಯಿ ಅಂಥದ್ದು ನಿಮಗೆ ಸಿಕ್ಕಿದ್ರೆ ತೊಗೋಬೋದು. ಇದನ್ನು ಚೆನ್ನಾಗಿ ತೊಳ್ಕೊಂಡು ಸಿಪ್ಪೆನ ತಕ್ಕೊಂಬಿಡೋಣ. ಈಗ ಈ ಸಿಪ್ಪೆ ತೆಕ್ಕೊಂಡು ಆನಂತರದಲ್ಲಿ ಇದನ್ನು ಸಣ್ಣ ಸಣ್ಣ ಹೋಳುಗಳಾಗಿ ಹೆಚ್ಕೋಬೇಕು. ತುಂಬಾ ಚೆನ್ನಾಗಿರುತ್ತೆ. ಹಣ್ಣಾಗಿರೋದು ಬೇಡ, ಯಾಕೆ ಅಂತಂದರೆ ತುಂಬ ಮೆತ್ತಗಾಗ್ಬಿಡುತ್ತೆ ಬೇಯಿಸಿದಾಗ. ಕಾಯಿ ಅಂಥದ್ದು ಚೆನ್ನಾಗಿ ಇನ್ನೂ ಕಾಯೇ ಆಗಿದ್ದರೆ ತುಂಬ ಚೆನ್ನಾಗಿರುತ್ತೆ. ಇದನ್ನು ಹೆಚ್ಕೋತಾ ಇದ್ದೀನಿ. ಒಳಗಡೆ ಬೀಜ ಎಲ್ಲ ತೆಕ್ಕೊಂಬಿಡಬೇಕು. ಅಕಸ್ಮಾತಾಗಿ ಅದರ ತಿರುಳು ಇನ್ನೇನಾದರೂ ಇದ್ದರೆ ಅದನ್ನು ತೆಕ್ಕೊಂಬಿಟ್ಟು ಆದಷ್ಟು ಗಟ್ಟಿಯಾಗಿರೋದು ತೊಗೊಂಡಾಗ ತುಂಬಾ ಚೆನ್ನಾಗಿರುತ್ತೆ. ತೆಳ್ಳಗಿನ ಒಂದು ಹೋಳನ್ನು ಹೆಚ್ಕೋಬೇಕು. ಈಗ ಹೆಚ್ಕೋತಾ ಇದ್ದೀನಿ. ಇದು ಸುಮಾರಾಗಿ ಕಲರ್ ಬಂದಿದೆ. ನಿಮಗೆ ಅಕಸ್ಮಾತಾಗಿ ಪೂರ್ತಿಯಾಗಿ ಗಟ್ಟಿಯಾಗಿರೋ ಒಂದು ಕಾಯಿ ಸಿಕ್ಕಿದ್ರೆ ತಗೊಳ್ಳಿ. ಈಗ ಒಂದು ಪ್ಯಾನ್ಗೆ ಎಣ್ಣೆ ಹಾಕ್ಕೊಂಡಿದ್ದೀನಿ. ಅದಕ್ಕೆ ಸಾಸಿವೆ ಹಾಕ್ಕೊಂಡು ಕಡಲೆಬೇಳೆ ಉದ್ದಿನಬೇಳೆ ಚೆನ್ನಾಗಿ ಚಟಪಟ ಅನ್ನಬೇಕು. ಇಂಗನ್ನು ಹಾಕ್ಕೊಂಡಿದ್ದೀನಿ, ಬಾಡಿಸ್ಕೊಂಡಿದ್ದಾಯಿತು. ಇದಕ್ಕೆ ಕರಿಬೇವಿನ ಸೊಪ್ಪು, ಒಣಮೆಣಸಿನ್ಕಾಯಿ ಹಾಕ್ಕೋತಾ ಇದ್ದೀನಿ. ಇದು ಅಲಂಕಾರಕ್ಕೆ ಹಾಕ್ಕೊಂಡಿರೋ ಅಂಥದ್ದು. ಈಗ ನಾವು ಹೆಚ್ಕೊಂಡಿರೋ ಪರಂಗಿ ಕಾಯನ್ನು ಹಾಕ್ಕೊಂಡು ಒಂದು 2 ರಿಂದ 3 ನಿಮಿಷ ಇದನ್ನು ಬಾಡಿಸ್ಕೋಬೇಕು. ಚೆನ್ನಾಗಿ ಬಿಸಿ ಆಗಬೇಕು. ಇದು ಆಗಿದೆ ಅಂತಾದರೆ ಇದಕ್ಕೆ ತುಂಬ ಕಡಿಮೆ ಮಾತ್ರದಲ್ಲಿ ನೀರನ್ನು ಹಾಕ್ಕೊಂಡು ಬೇಯಿಸ್ಕೋಬೇಕು. ಅದಕ್ಕೆ ಮೊದಲನೇದಾಗಿ ನಾನು ಒಂದು ಹಸಿಮೆಣಸಿನ್ಕಾಯಿ, ಸ್ವಲ್ಪ ಅರಿಶಿನ ಹಾಕ್ಕೊಂಡು ಬಾಡಿಸ್ಕೊಂಡಿದ್ದೀನಿ. ಒಂದೇ ಒಂದು ಹಸಿಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ. ನೀವು ಖಾರ ನೋಡಿಕೊಂಡು ಹಸಿಮೆಣಸಿನ್ಕಾಯಿನ ಹಾಕ್ಕೋಬೇಕು. ಈಗ ನೀರನ್ನು ಹಾಕ್ಕೊಂಡು ಸಣ್ಣ ಉರಿನಲ್ಲಿ ಬೇಯೋಕ್ಕೆ ಬಿಡೋಣ. ತುಂಬ ಮೆತ್ತಿಗೆ ಬೇಯಿಸ್ಕೊಳ್ಳೋದು ಬೇಡ. ಅದಕ್ಕೆ ಮುಂಚೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೋತಾ ಇದ್ದೀನಿ. ಈಗ ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಅದನ್ನು ಬೇಯೋಕ್ಕೆ ಬಿಡಬೇಕು. ಆಗಾಗ್ಗೆ ನೋಡ್ಕೋತಾ ಇರಬೇಕು, ಇಲ್ಲ ಅಂತಂದರೆ ಸೀದು ಹೋಗುತ್ತೆ. ನೀರು ಸಾಕಷ್ಟು ಪ್ರಮಾಣದಲ್ಲಿ ಇದೆಯಾ ಅಂತ ನೋಡ್ಕೋಬೇಕು. ಈಗ ಬೆಂದಿದೆ, ತುಂಬ ಮೆತ್ತಿಗೆ ಬೆಂದಿಲ್ಲ. ಒಂದು ಚಮಚದಿಂದ ನೋಡಿಕೊಂಡು ಆನಂತರದಲ್ಲಿ ನಾವು ಪುಡಿ ಮಾಡ್ಕೊಂಡಿದ್ವಲ್ಲ, ಆ ಪುಡಿನ ಹಾಕ್ಕೊಂಡು ಸಣ್ಣ ಊರಿನಲ್ಲಿ ಇದನ್ನೆಲ್ಲವನ್ನು ಮಿಕ್ಸ್ ಮಾಡ್ಕೋಬೇಕು. ನೀರಿನ ಅಂಶ ಇದ್ದರೆ ನಾವು ಈ ಪುಡಿ ಹಾಕಿದ್ಮೇಲೆ ಅದೆಲ್ಲ ಹೊಟ್ಟೋಗುತ್ತೆ. ಸ್ವಲ್ಪ ಡ್ರೈ ಪಲ್ಯ ಥರ ಆಗುತ್ತೆ. ಆದರೆ ಹೋಳು ಚೆನ್ನಾಗಿ ಬೆಂದಿದ್ದಾಗ ತುಂಬಾ ಚೆನ್ನಾಗಿರುತ್ತೆ. 1 ಸ್ಪೂನಷ್ಟು ಬೆಲ್ಲನ ಹಾಕ್ಕೋತಾ ಇದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡೋಣ. ಒಣಕಲಾಗಿ ಬೇಕಾದರೆ ನೀವು ಒಣಕಲಾಗಿ ಇಟ್ಕೋಬೋದು, ಇಲ್ಲ ಬೇಡ ಅಂತಂದರೆ ಸ್ವಲ್ಪ ನೀರನ್ನು ಹಾಕ್ಕೊಂಡು ಒಂದು ತೇವಾಂಶನ ಇಟ್ಕೋಬೋದು. ಈ ರೀತಿಯಾಗಿ ಒಂದು ಪಲ್ಯ ಆಗುತ್ತೆ. ಈಗ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಒಂದು 10-20 ಸೆಕೆಂಡು ಮುಚ್ಚಿ ಬಿಡೋಣ, ಎಲ್ಲ ಸೆಟ್ ಆಗುತ್ತೆ. ಈಗ ಸ್ವಿಚ್ ಆಫ್ ಮಾಡಿಕೊಂಡು ಅದಕ್ಕೆ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡಿದ್ದೀನಿ. ಮಿಕ್ಸ್ ಮಾಡಿಕೊಂಡ್ರೆ ನಮ್ಮ ಒಂದು ಪರಂಗಿ ಕಾಯಿ ಪಲ್ಯ ರೆಡಿ ಆಯಿತು. ಚಪಾತಿಗೆ, ಪೂರಿಗೆ, ಲಂಚ್ ಬಾಕ್ಸ್ಗೆ ತುಂಬಾ ಚೆನ್ನಾಗಿರುತ್ತೆ. ಒಂದು ಸಲ ಮಾಡಿ ನೋಡಿ. ತುಂಬ ಟೇಸ್ಟ್ ಕೂಡ ಡಿಫ್ರೆಂಟಾಗಿರುತ್ತೆ. ನಿಮಗೆ ಬೇಕಾದರೆ ಒಂದು ಅರ್ಧ ಹೋಳು ನಿಂಬೆಹಣ್ಣನ್ನು ಹಿಂಡ್ಕೋಬೋದು. ನಿಮಗೆ ರೆಸಿಪಿ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ. ನಮಸ್ಕಾರ.